ಲಂಚಕ್ಕೆ ಬೇಡಿಕೆ ಇಟ್ಟ ಮಂಡ್ಯ ಡಿಡಿಪಿಐ ಶಿವರಾಮೇಗೌಡ. ಡಿಡಿಪಿಐ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಶಿಕ್ಷಕರ ಪ್ರತಿಭಟನೆಗಳು ನಡೀತಾ ಇದೆ. ಲಂಚಕ್ಕೆ ಬೇಡಿಕೆ ಇಟ್ಟ ಮಂಡ್ಯ ಡಿಡಿಪಿಐ ಶಿವರಾಮೇಗೌಡ. ಲಂಚ ಕೇಳೋ ಬದಲು ಅಸಹ್ಯ ತಿನ್ನಬಹುದು ಹೊಟ್ಟೆಗೆ. ಡಿಡಿಪಿಐ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಶಿಕ್ಷಕರ ಪ್ರತಿಭಟನೆಗಳು ನಡೀತಾ ಇದೆ. ಮಂಡ್ಯದ ಡಿಸಿ ಕಚೇರಿಯ ಮುಂದೆ ಅನಿರ್ದಿಷ್ಟಾವಧಿ ಧರಣಿ. ಶಿಕ್ಷಕರ ಹೋರಾಟಕ್ಕೆ ದಲಿತ ಸಂಘರ್ಷ ಸಮಿತಿ ಕೂಡ ಬೆಂಬಲವನ್ನು ಕೊಟ್ಟಿದೆ. ಅರುಣೋದಯ ಶಾಲೆಯ 4 ಶಿಕ್ಷಕರ ಬಳಿ ಲಂಚಕ್ಕೆ ಬೇಡಿಕೆ ಕೊಟ್ಟಿದ್ದ ಶಿವರಾಮೇಗೌಡ ಪ್ರಥಮ ವೇತನ ಬಿಡುಗಡೆಗಾಗಿ 5 ಲಕ್ಷ ಲಂಚಕ್ಕೆ ಬೇಡಿಕೆ ಆರೋಪ ಕೇಳಿ ಬಂದಿದೆ. ಮಳವಳ್ಳಿಯ ಹಾಡ್ಲಿ, ಮೇಳಾಪುರದ ಅರುಣೋದಯ ಶಾಲೆ. ಲಂಚಕ್ಕೆ ಬೇಡಿಕೆ ಇಟ್ಟ ಮಂಡ್ಯ ಡಿಡಿಪಿಐ ಶಿವರಾಮೇಗೌಡ ಕೈಯಲ್ಲಿ ಪ್ಲೇಟ್ ಹಿಡ್ಕೊಂಡು ಭಿಕ್ಷೆ ಬೇಡಬಹುದಾಗಿತ್ತಲ್ಲಯ್ಯ. ಡಿಡಿಪಿಐ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಶಿಕ್ಷಕರ ಪ್ರತಿಭಟನೆಗಳು ನಡೀತಾ ಇದೆ. ಮಂಡ್ಯದ ಡಿಸಿ ಕಚೇರಿಯ ಮುಂದೆ ಅನಿರ್ದಿಷ್ಟಾವಧಿ ಧರಣಿ. ಶಿಕ್ಷಕರ ಜೊತೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಕರ ಹೋರಾಟಕ್ಕೆ ದಲಿತ ಸಂಘರ್ಷ ಸಮಿತಿಯು ಕೂಡ ಬೆಂಬಲವನ್ನು ಕೊಟ್ಟಿದೆ. ಶಿವರಾಮೇಗೌಡನನ್ನ ಅಥವಾ ಆತನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಜನಾಗ್ರಹ, ಶಿಕ್ಷಕರ ಆಕ್ರೋಶವೂ ಕೂಡ ವ್ಯಕ್ತವಾಗಿದೆ. ಅರುಣೋದಯ ಶಾಲೆಯ ಶಿಕ್ಷಕರ ಜೊತೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಅನ್ನೋ ಆರೋಪ, 5 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನೋ ಕಾರಣವನ್ನು ಮುಂದಿಟ್ಟುಕೊಂಡು ಈಗ ಸಾಕಷ್ಟು ಸಮಾನ ಮನಸ್ಕ ಸಂಘಟನೆಗಳು ಪ್ರತಿಭಟನೆಗೆ ಮುಂದಾಗಿದ್ದು, ಪ್ರತಿಭಟನೆಯ ಕಿಚ್ಚು ಜೋರಾಗಿದೆ. ಸರ್, ನನ್ನ ಹೆಸರು ಪಲ್ಲವಿ ಅಂತ. ನಾನು ಅರುಣೋದಯ ವಿದ್ಯಾಸಂಸ್ಥೆಯಲ್ಲಿ ಸಹ ಶಿಕ್ಷಕ ಕೆಲಸ ಮಾಡ್ತಾ ಇದ್ದೀನಿ. ನಾನು 18 ವರ್ಷಗಳ ಕಾಲದಿಂದಲೂ ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. 2023ರಲ್ಲಿ ನಮಗೆ ಗೌರ್ಮೆಂಟಿಂದ ಆದೇಶ ಬಂತು ಸರ್. ಆ 2 ವರ್ಷದಿಂದ ಕೂಡ ನಾವು ಬಿ ಆಫೀಸಿಂದ ಪ್ರಪೋಸಲ್ ಬಂತು, ಕೊಟ್ವಿ. ಅದು DDPI ಆಫೀಸ್ಗೆ ಬಂತು. ಆ 2 ವರ್ಷಗಳಿಂದ ಕೂಡ ನಮಗೆ DDPI ಆದಂತಹ ಶಿವರಾಮೇಗೌಡರು ಸರ್ ಲಂಚಕ್ಕೆ ಆಮಿಷಕ್ಕೆ ಒಳಗಾಗಿ ಅವ್ರು ನಮಗೆ ಲಂಚ ಕೇಳಿದ್ರು. ಸೊ ನಾವು 5 ಲಕ್ಷ ಲಂಚ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ವಿ. ಸೊ ನಾವು ಅವಾಗ ನೆಕ್ಸ್ಟ್ ಆಪ್ಷನ್ ಬಂದ್ವಿ. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವು ಏನು ಮಾಡ್ತೀವಿ, ಆ ಲಂಚ ಅಮೌಂಟನ್ನು ಕೊಡ್ತೀವಿ. ನಮಗೆ ಪ್ರಥಮ ವೇತನ ಪ್ರಮಾಣ ಪತ್ರ ಶಿಫಾರಸನ್ನು CO ಮೇಡಮ್ಗೆ ಮಾಡಿ ಅಂತ ಹೇಳಿದ್ವಿ. ಸೊ ಅವರು ಯಾವುದಕ್ಕೂ ಬಗ್ದೇದಂಗೆ ನಮಗೆ ಈಗ ಬೀದಿಗೆ ತಂದುಬಿಟ್ಟಿದ್ದಾರೆ ಸರ್. ನಮಗೆ ಈಗ ಸಂಸಾರನೂ ಇದೆ ಸರ್. ನಾವು ಈಗ ಆರ್ಡರ್ ತೊಗೊಳಕ್ಕೂ ಸಾಲ ಮಾಡಿ ನಾವು ಬಡ್ಡಿ ಕಟ್ತಾ ಇದ್ದೀವಿ ಸರ್. ನಮ್ಗೆ ಎಲ್ಲಿ ಸರ್ ಬರುತ್ತೆ ಇವಾಗ? ನಾವು ಅವರು ಪ್ರಮಾಣ ಪತ್ರಕ್ಕೆ ಶಿಫಾರಸು ಮಾಡಿಲ್ಲ ಅಂದರೆ ಸರ್ ನಾವು ವಿಷ ತಗೊಂಡು ಸಾಯ್ದಂತೂ ಖಚಿತ ಸರ್. ನಾವು ಇದಂತೂ ಇಲ್ಲಿ DC ಸಾಹೇಬರು ನಮಗೆ ನ್ಯಾಯ ಒದಗಿಸ್ಕೊಡೋವರೆಗೂ ನಾವು ಕೂಡ ಹೋರಾಟ ಅನಿರ್ದಿಷ್ಟಾವಧಿ ಧರಣಿಯನ್ನು ಮಾಡ್ತಾನೆ ಇರ್ತೀವಿ. ಆ DDPIಯನ್ನು ನಮ್ಮ ಎದುರಿಗೆ ಕರೆಸಿ ಅಮಾನತು ಮಾಡಿ ನಮಗೆ DC ಸಾಹೇಬರಿಂದ ನಮಗೆ ಆ ಶಿಫಾರಸು ಮಾಡಿಸ್ಬೇಕು ಅಂತ ಕೇಳ್ಕೊತೀನಿ ಸರ್. ನಾನು ಸರ್ 18 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಸರ್. 23 ನಮಗೆ ಆದೇಶ ಬಂತು ಸರ್. ಕ್ರಮ ಕೈಗೊಳ್ಳಬೇಕು ಸರ್. ನಮ್ಮ ಬೀದಿ ಅಲ್ಸಿದ್ದೀರಾ ಸರ್. ನಾವು ಇರಬರ ದುಡ್ಡೆಲ್ಲ ಖರ್ಚು ಮಾಡಿ ನಾವು ಸಾಲ ಮಾಡ್ಕೊಂಡಿದ್ದೀವಿ ಸರ್. ನೇಣು ಹಾಕೋಬೇಕು ಹಂಗೆ ಪರಿಸ್ಥಿತಿ ಬಂದಿದೆ ಸರ್. ನಾವೇನು ಸರ್ ಮಾಡೋದು? ನ್ಯಾಯ ಅದಕ್ಕೆ ಈ ಸಂಘ ಸಮಿತಿಯಿಂದ ನಾವು ನ್ಯಾಯ ಕೊಡಿಸಿ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಸರ್. ನಾವು ಸರ್ 4 ಜನ ಇದ್ದೀವಿ ಸರ್. ನಾವು ಒಬ್ಬೊಬ್ಬರಿಗೆ 5-5 ಲಕ್ಷ ಕೇಳಿದ್ದೀರಾ ಸರ್ ಅವರು. ಒಂದೇ ಶಾಲೆಯಲ್ಲಿ ವರ್ಕ್ ಮಾಡ್ತಾರೆ ಸರ್. ನಾವು ಅರುಣೋದಯ ವಿದ್ಯಾಸಂಸ್ಥೆ ಹಾಡ್ಲಿ, ಮೇಘಲಾಪುರ ಸರ್. ಇಲ್ಲ ಸರ್, 4 ಜನಕ್ಕೆ ಪರ್ಮನೆಂಟ್ ಆಗಿದೆ ಸರ್. 4 ಜನಕ್ಕೆ ಸರ್ ಪ್ರಥಮ ವೇತನ ಪ್ರಮಾಣ ಪತ್ರ ಶಿಫಾರಸ್ ಬಿಡುಗಡೆ ಮಾಡ್ಬೇಕು ಸರ್ ನಮಗೆ. ಅದಕ್ಕೆ ಅವರು ಲೆಟ್ರ್ ಕೊಡ್ತಾ ಇಲ್ಲ. ಲೆಟ್ರ್ ಕೊಟ್ಟರೆ CO ಮೇಡಮ್ ಮಾಡ್ತಾರೆ ಸರ್. ಅದಕ್ಕೆ ಅವರು ಯಾವುದಕ್ಕೂ ಬಗ್ತಾ ಇಲ್ಲ ಸರ್. ಲಂಚಕ್ಕೆ ಆಮಿಷಕ್ಕೆ ಒಳಗಾಗಿ ನಮ್ಮ ಭವಿಷ್ಯವನ್ನು ಹಾಳು ಮಾಡಿದ್ರು ಸರ್. ನಾವು ಆಲ್ರೆಡಿ ಸಾಲ ಮಾಡಿಕೊಂಡು ಗೌರ್ಮೆಂಟಿಂದ ಆದೇಶ ತಗೊಂಡಿದ್ದೀವಿ. ಇನ್ನು ಅವ್ರಿಗೆ ಒಬ್ಬರಿಗೆ 5 ಲಕ್ಷ ಅಂದರೆ ಸರ್ ನಾವು ಎಲ್ಲಿಂದ ಕೊಡೋದು ಸರ್? ನಾವೀಗ ಕಾಲು ಬೀಳ್ತೀವಿ ಅಂತಂದು ಬಿದ್ದರೂ ತಲೆ ಕೆಡ್ಸ್ಕೊಳ್ಳಿಲ್ಲ. ವಿಷ ತಗೊಂಡು ಸಾಯ್ತೀವಿ ಅಂತ ಹೇಳಿದ್ವಿ ಅವರ ಆಫೀಸ್ ಮುಂದೆ. ಸಾಯಿರುವಾಗೆ ಅಂತಂದ್ರು. ನಾವು ಎಲ್ಲಿಗೆ ನ್ಯಾಯ ಕೇಳಕ್ಕೆ ಹೋಗ್ಬೇಕು ಸರ್? ನಮಗೆ ಈ ನೊಂದ ಶಿಕ್ಷಕರ ಅಳಲನ್ನು ಯಾರು ಕೇಳ್ತಾರೆ ಸರ್? ಇಡೀ ಸರ್ಕಾರಕ್ಕೆ ಮುಟ್ಬೇಕು ಸರ್ ನಮ್ಮ ಅಳಲನ್ನ. ನಮಗೆ ನ್ಯಾಯ ಕೊಡಲೇಬೇಕು. ಇಲ್ಲಾಂದರೆ ವಿಷ ತಗೊಂಡು ಸಾಯೋದು 100% ಗ್ಯಾರಂಟಿ ಸರ್. ಪಲ್ಲವಿ ಸಹ ಶಿಕ್ಷಕಿ ಸರ್. ಆದ್ಮೇಲೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ
ಜಿಲ್ಲಾ ಶಾಖೆ ನೇತೃತ್ವದಲ್ಲಿ ಈ ದಿನ ನೊಂದ ಶಿಕ್ಷಕರ ಅಳನ್ನು ಕೇಳಿ ನ್ಯಾಯ ನೀಡಿ ಅಂತೇಳಿ ಮಂಡ್ಯ ಜಿಲ್ಲಾ ಆಡಳಿತ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಈ ದಿನ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಆಡ್ಲಿ ಗ್ರಾಮದಲ್ಲಿರ್ತಕ್ಕಂಥ ಅರುಣೋದಯ ವಿದ್ಯಾಸಂಸ್ಥೆಯಲ್ಲಿ ಸುಮಾರು 18 ವರ್ಷಗಳಿಂದಲೂ ಕೂಡ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ 4 ಜನ ಶಿಕ್ಷಕರು ರಾಜ್ಯ ಸರ್ಕಾರದ ಕೃಪಾಶೀರ್ವಾದದಿಂದ 2023ರಲ್ಲಿ ಆ ಖಾಸಗಿ ಶಾಲೆಯನ್ನು ಅನುದಾನಕ್ಕೆ ಒಳಪಡಿಸಿ ಸಹಾಯಧನವನ್ನು ನೀಡಿರ್ತಕ್ಕಂಥ ಸರ್ಕಾರ, ಆ ಸರ್ಕಾರದ ಆದೇಶವನ್ನು ಮಂಡ್ಯ ಜಿಲ್ಲಾ ಉಪನಿರ್ದೇಶಕರು DDPI ಶಿವರಾಮೇಗೌಡ ಅವರು ಪಾಲನೆ ಮಾಡ್ದೇನೆ ರಾಜ್ಯ ಸರ್ಕಾರದ ನಡಾವಳಿಯನ್ನು ಧಿಕ್ಕರಿಸಿ 2 ವರ್ಷ ಕಳೆದರೂ ಕೂಡ ಆ ಶಿಕ್ಷಕರಿಗೆ ಸಂಬಳ ಸಾರಿಗೆ ಕೊಡ್ತಕ್ಕಂಥ ಒಂದು ಪ್ರಥಮ ವೇತನ ಪ್ರಮಾಣ ಪತ್ರವನ್ನು ಶಿಫಾರಸು ಮಾಡಿ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮಂಡ್ಯ ಇವರಿಂದ ಅವರಿಗೆ ಪ್ರಮಾಣ ಪತ್ರ ಕೊಡಿಸಬೇಕಿದ್ದಂಥ ಒಂದು ಕರ್ತವ್ಯವನ್ನು ಪಾಲಿಸ್ದೇನೆ ವಿಮುಖರಾಗಿ ಕರ್ತವ್ಯ ಲೋಪವೆಸಗಿ ಲಂಚದಾಸಿಗಾಗಿ ಜಾತಿ ತಾರತಮ್ಯದಿಂದಾಗಿ ಆ 4 ಜನ ಶಿಕ್ಷಕರಿಗೆ ಪ್ರಥಮ ವೇತನ ಪ್ರಮಾಣ ಪತ್ರದ ಶಿಫಾರಸನ್ನು ಮಾಡ್ದೇನೆ ಸುಮಾರು 2 ವರ್ಷದಿಂದ ಸತತವಾಗಿ ಅವರಿಗೆ ವಂಚನೆ, ಅನ್ಯಾಯ, ದ್ರೋಹ ಮಾಡ್ತಾ ಇರ್ತಕ್ಕಂಥ ಈ ಜಿಲ್ಲೆಯ ಶಿಕ್ಷಣ ಇಲಾಖೆಯ DDPI ಶಿವರಾಮೇಗೌಡರನ್ನ ಜಿಲ್ಲಾ ಆಡಳಿತ ಮತ್ತು ರಾಜ್ಯ ಸರ್ಕಾರ ಈ ಕೂಡಲೇ ಅವ್ರನ್ನ ಅಮಾನತು ಮಾಡಬೇಕು. ಇವರು ಏನು 4 ಜನ ಶಿಕ್ಷಕರಿದ್ದಾರೆ, ಅವರಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಸೇರಿದ 2 ಶಿಕ್ಷಕರಿದ್ದಾರೆ. ಅವ್ರಿಗೂ ಕೂಡ ಈ ಲಂಚದಾಸಿಗಾಗಿ ಅವರ ಹುದ್ದೆಯನ್ನು ವಂಚಿಸಬೇಕು ಅನ್ನೋ ದುರುದ್ದೇಶದಿಂದ ಆ ಹುದ್ದೆಗೆ ಪ್ರಮಾಣ ಪತ್ರ ಸಲ್ಲಿಸ್ತೇನೆ 2 ವರ್ಷದಿಂದ ಅವರಿಗೆ ವಂಚನೆ ಮಾಡ್ತಾ ಇರ್ತಕ್ಕಂಥ ಮೇಲಾಧಿಕಾರಿಗಳಿಗೆ ಸುಳ್ಳು ಮಾಹಿತಿಯನ್ನು ನೀಡಿ ಕ್ಷುಲ್ಲಕ ಕಾರಣಗಳನ್ನು ಕೊಟ್ಟು ಕಾಲ ವಿಳಂಬ ಮಾಡ್ತಕ್ಕಂಥ ಈ ಪರಿಸ್ಥಿತಿಯಲ್ಲಿ ಅವ್ರ ಮೇಲೆ ಪರಿಷ್ಠ ಜಾತಿ ಪರಿಷ್ಠ ವರ್ಗಗಳ ದೌರ್ಜನ್ಯ ತಡೆ ಕಾಯ್ದೆ ಎನ್ನುವಾಗ ಅವರಿಗೆ ಪ್ರಕರಣ ದಾಖಲಿಸಿ ಈ ಕೂಡಲೇ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.